ಇಷ್ಟು ಅಕ್ರಮವಾದ ಶಸ್ತ್ರಾಸ್ತ್ರ ಇದ್ದಾವೆ. ಆದರೆ ನಮ್ಮ ಸರ್ಕಾರನೇ ಐತಿ, ಯಡಿಯೂರಪ್ಪ ಸರ್ಕಾರ ಶಿವಮೊಗ್ಗ ಜಿಲ್ಲೆ ಪುಣ್ಯಾತ್ಮ ಏನೂ ಮಾಡಲಿಲ್ಲ. ಬರೀ ಕಠಿಣ ಕ್ರಮ ಕೈಗೊಳ್ತೀನಿ ಅನ್ನೋಂಥ ಒಬ್ಬ ಮಂತ್ರಿ ಮಾಡಿದ್ದ, ಗೃಹ ಮಂತ್ರಿ. ಆ ಕಠಿಣ ಕ್ರಮ ಕೈಗೊಳ್ತೀನಿ ಅಂದಿದ್ದಕ್ಕೆ BJP ಸತ್ಯನಾಶ ಆಯ್ತು ಕರ್ನಾಟಕ. ಮತ್ತು ಅವ್ರ ಮಗನಿಗೆ ಕೈ ಕೊಟ್ಟಾರೆ. ಅಂದರೆ ಇವರಿಗೆ ಬರೀ ಚುನಾವಣೆಯಲ್ಲಿ ಮಾತ್ರ ಹಿಂದುತ್ವ ಬೇಕು. ಚುನಾವಣೆ ಆದಮೇಲೆ ಅವ್ರ ತಂದೆ ತಾಯಿ ಮಕ್ಕಳು ನಾವೆಲ್ಲರಿಂದ ಸಮಾನತೆ ನೋಡ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದರೆ BJPಗೆ 60 ಸೀಟಿಗೆ ಬರಲಿಕ್ಕೆ ಇವರ ಒಂದು ಕಠಿಣ ಕ್ರಮನೇ ಕಾರಣ. ರಾಜ್ಯ ಸರ್ಕಾರ ಅವ್ರ ಮೇಲೆ ಯಾವುದೇ ರೀತಿಯಾದ ಕ್ರಮ ಕೈಗೊಳ್ತಾ ಇಲ್ಲ. ಬಹುಶಃ ನೀವು ಮುಂದೆ ಹೋದ್ರೂ ಕ್ರಮ ಕೈಗೊಳ್ತಾರೆ ಅಂತ ಅನ್ಸುತ್ತಾ? ಮುಂದೆ ಕ್ರಾಂತಿ ಆಗ್ತದೆ ಕರ್ನಾಟಕದಲ್ಲಿ. ಯಾವ ಥರ ನೇಪಾಳ ಮಾದರಿ ಜನರಿಗೆ ಸಾಕಾಗೈತ್ರಿ ಭ್ರಷ್ಟಾಚಾರ. ಇವರು ಕೋಟಿಗಟ್ಟಲೆ ಡ್ಯೂಟಿ ಮಾಡ್ತಾ ಇದ್ದಾರೆ. ಯಾವ ಜಾತಿಯವರು ತಮ್ಮ ಜಾತಿ ಇಲ್ಲ ಇವರಿಗೆ ಜನರಿಗೆ ಸಹಾಯ ಮಾಡಿ, ದಲಿತ ಮುಖಂಡರು ಯಾರು ಇವತ್ತು ದಲಿತ ಮುಖಂಡರು ಯಾರಾದರೂ ಸಹಾಯ ಮಾಡ್ತಾ ಇದ್ದಾರೆ ದಲಿತರಿಗೆ. ಇವ್ರ ಮಕ್ಕಳು ಇವ್ರ ಮೊಮ್ಮಕ್ಕಳು ಇವರೇ ಸಾವಿರಾರು ಕೋಟಿ ಕಳಿಸ್ತಾರೆ. ಯಾರು ಲಿಂಗಾಯತ ಇವತ್ತು ಲಿಂಗಾಯತರ ಹೆಸರು ಹೇಳ್ಕೊಂಬಂತ ಯಡಿಯೂರಪ್ಪ ಯಾರಿಗಾದರೂ ಲಿಂಗಾಯತ ಸಮುದಾಯಕ್ಕೆ ಏನು ಮಾಡಿದ್ದಾರೆ? ಒಕ್ಕಲಿಗರ ಹೆಸರು ಮಾಡ್ಕೊಂಡಂತ DK ಶಿವಕುಮಾರ್ ಏನಾರು ಮಾಡಿದ್ದಾರೆ? ಅಂದರೆ ಹಿಂದುಳಿದ ನಾಯಕ ಇವತ್ತು ಸಿದ್ದರಾಮಯ್ಯನವರು ಅವ್ರ ಸಮುದಾಯಕ್ಕೆ ಏನು ಮಾಡ್ತಲ್ಲ, ಹಳ್ಳಿ ಮೆಳ್ಳಿ ಇವ್ರು ಹೇಳೋದೇನು ನಾವು ಅಲ್ಪಸಂಖ್ಯಾತರ ರಕ್ಷಣೆ ಮಾಡ್ತೇವೆ. ಅಂದರೆ ಮುಸಲ್ಮಾನರು ಅಷ್ಟೇ ಓಟ್ ಹಾಕಿದ್ದಾರೆ ಸಿದ್ದರಾಮಯ್ಯನವ್ರಿಗೆ. ಕಾಂಗ್ರೆಸ್ ಮುಸಲ್ಮಾನರು ಅಷ್ಟೇ ಓಟ್ ಹಾಕಿದ್ದಾರೆ, ಹಿಂದೂಗಳು ಹಾಕಿಲ್ವಾ? ಈ ರೀತಿ ಒಂದೇನು ಮತ್ತೆ ಹೇಳ್ತಾರೆ ಪುನರ್ಜನ್ಮ ಇದ್ದರೆ ನಾನು ಮುಸಲ್ಮಾನ ಆಗ್ತೀನಿ ಅಂತ. ನಾಚಿಕೆ ಬರಬೇಕಲ್ಲ. ಈಗ ಇಸ್ಲಾಂದಲ್ಲಿ ಪುನರ್ಜನ್ಮದ ಒಂದು ಕಲ್ಪನೆ ಇಲ್ಲ. ಅದು ಕಲ್ಪನೆ ಇರೋದು ಸನಾತನ ಹಿಂದೂ ಧರ್ಮದಲ್ಲಿ. ನಿಮ್ಗೇನಾದರೂ ಮುಸಲ್ಮಾನರಾಗಿ ನೀವು ಆಗ್ಬೇಕಾದ ಮುಂದಿನ ಜನ್ಮ ಬೇಡ, ಈಗ ಆಗಿಬಿಡಿ. 2028ಕ್ಕೆ ಹಿಂದೂಗಳು ನಿಮ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಹಿಂದೂಗಳೇ ಓಟ್ ಹಾಕೋತೀರಿ, ಮುಸ್ಲಿಮರು ಅಟ್ಟೇ ಓಟ್ ಹಾಕಿದವ್ರಂಗೆ ಮಾತಾಡ್ತಾ ಇದ್ದೀರಿ. ಸಿದ್ದರಾಮಯ್ಯ ಹೇಳ್ತಾರೆ ಮುಂದಿನ ಜನ್ಮ ಏನಿದ್ರೆ ಮುಸಲ್ಮಾನ ಆಗ್ತಾರೆ. ನಮ್ಮ ಏನು ಭದ್ರಾವತಿ ಸಂಗಮೇಶ್ ಹೇಳ್ತಾರೆ. ಅಂದರೆ ಈ ಹಿಂದೂಗಳ ಓಟಿಗೆ ಬೆಲೆನೇ ಇಲ್ಲ, ಕೇವಲ ಮುಸ್ಲಿಮರಿಂದ ಆಚೆ ಬನ್ನುವಂಥ ಏನು ಸಂದೇಶ ಕೊಡ್ತಾ ಇದ್ದಾರೆ. ಇದು 2028ಕ್ಕೆ ಕರ್ನಾಟಕದಲ್ಲಿ ಎಲ್ಲ ಹಿಂದೂಗಳು ಈ ಒಂದು ವ್ಯವಸ್ಥೆಯಿಂದ ಬುದ್ಧಿ ಕಲಿಸುವಂಥ ಕಾಲ.